ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕ್ ಗಡಿಯಿಂದ ಉಗ್ರರು ಒಳನುಸುಳುವ ಭೀತಿ ಇರೋ ಹೊತ್ತಲ್ಲೇ ದೇಶದ ಪಾರ್ಲಿಮೆಂಟ್ನಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಪಾರ್ಲಿಮೆಂಟ್ನಲ್ಲಿ ಮತ್ತೆ ದೊಡ್ಡ ಭದ್ರತಾ ವೈಫಲ್ಯ ಆಗಿದೆ. ಕಿರಾತಕನೊಬ್ಬ ಪಾರ್ಲಿಮೆಂಟ್ ಒಳಗೆ ನುಗ್ಗುವ ಪ್ರಯತ್ನ ಮಾಡಿದ್ದಾನೆ. ಅದು ಮರ ಹತ್ಕೊಂಡು ಅದರ ಸಹಾಯದಿಂದ ಪಾರ್ಲಿಮೆಂಟ್ ಗೋಡೆ ಹಾರಿ ಸಂಸತ್ ಆವರಣಕ್ಕೆ ಹೋಗಿದ್ದಾನೆ. ಆತನಿಗೆ ಏನು ಅನಿಸ್ತೋ ಗೊತ್ತಿಲ್ಲ. ಇದನ್ನು ಹತ್ತು ಬಿಟ್ರೆ ನಾನು ಮೌಂಟ್ ಎವರೆಸ್ಟ್ ಹತ್ತಿದಂಗೆ ಸಾಧನೆ ಮಾಡಿಬಿಡ್ತೀನಿ ಅಂತ ಅನಿಸ್ತೋ ಏನೋ. ಈ ಥರ ಬಹಳ ಸಾಹಸಿ ಪ್ರವೃತ್ತಿಯನ್ನು ತೋರಿದ್ದಾನೆ. ಅದರ ಪ್ರಾಬ್ಲಮ್, ಯಾಕಂದರೆ ಪಾರ್ಲಿಮೆಂಟ್ ಬಿಲ್ಡಿಂಗ್, ಅದು ಮೌಂಟ್ ಎವರೆಸ್ಟ್ ಅಲ್ಲ. ಶುಕ್ರವಾರ ಬೆಳಗ್ಗೆ 6:30ಕ್ಕೆ ಈ ಘಟನೆಯಾಗಿದೆ. ಒಳನುಸುಳುಕೋರ ರೈಲ್ ಭವನದ ಸೈಡ್ನಿಂದ ಪಾರ್ಲಿಮೆಂಟಿಗೆ ಹೋಗಬಾರ್ದಂತಲ್ಲ, ಪರ್ಮಿಷನ್ ತೊಗೊಂಡು ನೋಡೋಕ್ಕೆಲ್ಲ ಹೋಗೋಕೆ ಅವಕಾಶ ಇದೆ. ಈ ಥರ ಕಾಂಪೌಂಡ್ ಹಾರಿ ಹೋದಾಗ ಏನು ಮಾಡ್ತಾರೆ, ಹಿಡಿದು ಹಾಕ್ತಾರೆ. ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಗರುಡ ಗೇಟ್ಗೆ ರೀಚ್ ಆಗುವಷ್ಟರಲ್ಲಿ ಆತನನ್ನು ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಹಿಡಿದು ವಿಚಾರಣೆಗೊಳಪಡಿಸಿದ್ದಾರೆ. ಅಣ್ಣ ಎಲ್ಲಿಗೆ ಹೋಗ್ತಿರೋದು ಅಂತ. ಈ ನುಸುಳುಕೋರ ಉತ್ತರ ಪ್ರದೇಶದ ನಿವಾಸಿ, ಗುಜರಾತ್ನ ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಅಂತಲೂ ಗೊತ್ತಾಗಿದೆ. ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ನಾನು ಮನೆಗೆ ಹೋಗ್ತಿದ್ದೆ, ಅದಕ್ಕಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೆ, ರೈಲ್ ಹತ್ತೋಕ್ಕೆ ಸಾಧ್ಯ ಆಗದೆ ನಾನು ಪಾರ್ಲಿಮೆಂಟ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ಕೊಂಡಿದ್ದಾನಂತೆ. ಆದರೆ ಪಾರ್ಲಿಮೆಂಟ್ ನೋಡ್ಕೊಂಡು ಹೋಗೋಕ್ಕೆ ಯಾಕೆ ಬಂದೆ, ಉದ್ದೇಶ ಏನು? ಸುಮ್ಮನೆ ಪ್ರವಾಸಿ ಥರ ನೋಡ್ಕೊಂಡು ಹೋಗಕ್ಕೆ ಬಂದ್ಯಾ? ಹಾರ್ತಿರೋದು ಯಾಕೆ ಒಳಗಡೆ, ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಇಲ್ಲ. ಈ ವ್ಯಕ್ತಿಯನ್ನು ಪಾರ್ಲಿಮೆಂಟ್ ಸೆಕ್ಯೂರಿಟಿ ವಿಂಗ್, CISF, IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋದವರು ಹಾಗೂ ಸೆಂಟ್ರಲ್ ಏಜೆನ್ಸಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದಾದ ಬಳಿಕವಷ್ಟೇ ಸ್ಥಳೀಯ ಪೊಲೀಸರ ಕೈಗೆ ಈತನನ್ನು ಹೆಚ್ಚಿನ ವಿಚಾರಣೆಗಾಗಿ ಒಪ್ಪಿಸಲಾಗುತ್ತೆ. ಗುರುವಾರವಷ್ಟೇ ಸಂಸತ್ನ ಮುಂಗಾರು ಅಧಿವೇಶನ ಮುಕ್ತಾಯಗೊಂಡಿತ್ತು. ಅದರ ಬೆನ್ನಲ್ಲೇ ಈ ನುಸುಳುಕೋರ ಅಲ್ಲಿ ರೀತಿ ಮರ ಹತ್ತಿ ಗೋಡೆ ಹಾರಿ ಒಳಗೆ ಹಾರೋಕೆ ಪ್ರಯತ್ನ ಪಟ್ಟಿದ್ದಾನೆ. ಸದ್ಯ ಈತ ಯಾರು, ಈತನ ಹಿನ್ನೆಲೆ ಏನು, ಈತನ ಈ ದುಸ್ಸಾಹಸದ ಹಿಂದಿನ ಉದ್ದೇಶ ಏನು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದರೆ ಕೆಲ ಮೂಲಗಳು ಈತ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಅನೇಕ ಅನುಮಾನಗಳು ಇದ್ದಾವೆ. ಪಾರ್ಲಿಮೆಂಟ್ ಅಲ್ವಾ, ಹಾಗಾಗಿ ಈ ಹಿಂದೆ ದಾಳಿ ಎಲ್ಲ ಆಗಿದೆ ಪಾರ್ಲಿಮೆಂಟ್ಗೆ, ಹಾಗಾಗಿ ಈಗ ಚರ್ಚೆ ನಡೀತಾ ಇದೆ. ಇತ್ತೀಚೆಗೆ ಚಾಣಕ್ಯಪುರಿ ಹತ್ರ ಸಂಸದೆಯೊಬ್ಬರ ಚೈನ್ ಕಿತ್ಕೊಂಡು ಹೋಗಲಾಗಿತ್ತು, ಕಳ್ಳ ಒಬ್ಬ. ಅಲ್ಲದೆ ಪಾರ್ಲಿಮೆಂಟಲ್ಲಿ ಕೆಲ ತಿಂಗಳುಗಳ ಹಿಂದೆ ವಿಸಿಟರ್ ಪಾಸ್ ತಗೊಂಡು ಒಳಗೆ ಹೋಗಿ, ವಿಸಿಟರ್ಸ್ ತರ ಪಾಸ್ ತಗೊಂಡು ಒಳಗೆ ಹೋಗಿ ಅಲ್ಲಿ ಹೊಗೆ ಬರೋ ಸ್ಪ್ರೇ ಎಲ್ಲ ಮಾಡಿ ಪಾರ್ಲಿಮೆಂಟ್ ಒಳಗಡೆ ಸೀನ್ ಕ್ರಿಯೇಟ್ ಮಾಡಿದ್ರು. ಆಗಿನ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರ ಆಫೀಸಿಂದ ಪಾಸನ್ನು ಪಡ್ಕೊಂಡು ಹೋಗಿದ್ರು, ಎಂಟ್ರಿ ಪಾಸನ್ನು ಪಡ್ಕೊಂಡು ಹೋಗಿದ್ರು. ಲೋಕಸಭೆ ಸ್ಪೀಕರ್ ಸಂಸದರೆಲ್ಲ ದಿಕ್ಕಾಪಾಲಾಗೋಡ್ ಹೋಗಿದ್ರು. ಕೆಲ ಲೋಕಸಭಾ ಸಂಸದರು ಧೈರ್ಯ ತೋರಿ ಆತನನ್ನ ಹಿಡಿಯೋಕ್ಕೂ ಕೂಡ ಆತನ ಮೇಲೆ ಮುಗಿಬಿದ್ದಿದ್ರು. ಏನೋ ಕೆಲ ವರ್ಷಗಳ ಹಿಂದಕ್ಕೆ ಹೋದ್ರೆ ಸಂಸತ್ನಲ್ಲಿ ದೊಡ್ಡ ಉಗ್ರ ದಾಳಿನೇ ಆಗಿತ್ತು, ಸೀರಿಯಸ್. 2001 ಡಿಸೆಂಬರ್ 13ನೇ ತಾರೀಕು ಪಾಕ್ ಮೂಲದ ಲಷ್ಕರ್ ಮತ್ತು ಜೈಷ್ ಸಂಘಟನೆಗಳ 5 ಉಗ್ರರು ವೈಟ್ ಅಂಬಾಸಿಡರ್ ಕಾರ್ನಲ್ಲಿ ಗೃಹ ಇಲಾಖೆ ಪಾರ್ಲಿಮೆಂಟ್ ಸ್ಟಿಕ್ಕರ್ ಅಂಟಿಸಿಕೊಂಡು ಸಂಸತ್ಗೆ ಬಂದಿದ್ದ ತಡ ಸಂಸತ್ನಲ್ಲಿ ಗುಂಡಿನ ಮಳೆಗರೆಯೋಕೆ ಶುರು ಮಾಡಿದ್ರು. ಪರಿಣಾಮ 5 ದಿಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರಿ 9 ಜನ ಪ್ರಾಣವನ್ನು ಕಳ್ಕೊಂಡಿದ್ರು, 18 ಜನ ಗಾಯಗೊಂಡಿದ್ರು. ಬಳಿಕ ಸಂಸತ್ ಒಳಗೆ ಮೇನ್ ಚೇಂಬರ್ಗೆ ಬರ್ತಿದ್ದ ಹಾಗೆ ಈ 5 ಉಗ್ರರನ್ನ ಹೊಡೆದು ಹಾಕಲಾಯಿತು. ಸಂಸತ್ ಮೇಲೆ ನಡೆದ ಅತಿ ದೊಡ್ಡ ದಾಳಿ ಇದಾಗಿತ್ತು. ಇದಾದ ಬಳಿಕ 2024ರಲ್ಲಿ ಅಂದರೆ ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು. 20 ವರ್ಷದ ಯುವಕನೊಬ್ಬ ಸಂಸತ್ನ ಗೋಡೆ ಏರಿ ಅನೆಕ್ಸ್ ಕಟ್ಟಡದ ಆವರಣದೊಳಗಡೆ ಹಾರಿದ್ದ. ಇದರ ಬಗೆಗಿನ ವಿಡಿಯೋ ಕೂಡ ಹೊರಬಿದ್ದಿತ್ತು. ಆದ್ರೀಗ ಮತ್ತೆ ಭದ್ರತಾ ಲೋಪ ಆಗಿ ಅಂತಹದ್ದೇ ಘಟನೆ ಮರುಕಳಿಸಿದೆ. ತನಿಖೆ ಜೋರಾಗಿ ನಡೀತಾ ಇದೆ. ಏನೋ ಪಾಕಿಸ್ತಾನದೊಳಗೆ ಅಲ್ಲಿನ ಉಗ್ರ ಸೇನೆ ದೊಡ್ಡ ಉಗ್ರ ವಿರೋಧಿ ಕಾರ್ಯಾಚರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಗಮನಿಸಿ ಸ್ನೇಹಿತರೆ. ಈ ಹಿಂದೆ ಭಾರತ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಹಲವಾರು ಮರ್ಕಜ್ಗಳ ಮೇಲೆ, ಧಾರ್ಮಿಕ ಕೇಂದ್ರಗಳು ಅಂತ ಹೇಳಿ ಉಗ್ರರು ನಡೆಸ್ತಾ ಇದ್ದ ಸೆಂಟರ್ಗಳ ಮೇಲೆ ದಾಳಿ ಮಾಡಿತ್ತು. ಯಾಕಂದರೆ ಉಗ್ರರು ಏನು ಮಾಡಿದ್ರು, ಜೈಷ್ ಮತ್ತು ಲಷ್ಕರ್ನವರು ನೋಡೋಕ್ಕೆ ಒಂದು ಧಾರ್ಮಿಕ ಕೇಂದ್ರ, ಮಸೀದಿ, ಮರ್ಕಜ್ ಆ ರೀತಿ ಮಾಡ್ಕೊಂಡು ಒಳಗಡೆ ಉಗ್ರ ಸೆಂಟರ್ಗಳನ್ನು ನಡೆಸ್ತಾ ಇದ್ರು ಅಲ್ವಾ. ಭಾರತ ದಾಳಿ ಮಾಡಿ ಎಲ್ಲ ಧ್ವಂಸ ಮಾಡ್ತು, ಸಾಲು ಉದುರಿಸ್ಬಿಡ್ತು ಬಿಲ್ಡಿಂಗ್ಗಳನ್ನ, ಎಲ್ಲ ಸರ್ವನಾಶ. ಒಳಗಿದ್ದವರೆಲ್ಲ ಆ ಆಪರೇಷನ್ ಸಿಂಧೂರ್ನಲ್ಲಿ ತಂದೂರಾಗ್ಬಿಟ್ಟಿದ್ರು. ಸೊ ಅದಾದಮೇಲೆ ಏನಾಯಿತು, ಪಾಕಿಸ್ತಾನ ಏನು ಹೇಳ್ತು, ಇಲ್ಲ ಧಾರ್ಮಿಕ ಕೇಂದ್ರದ ಮೇಲಿನ ದಾಳಿ ಅಂತ ಹೇಳ್ತು. ಉಗ್ರರು ಇದಾರಂತ ಸುಳ್ಳು ಹೇಳ್ತಿದ್ದಾರೆ, ಧಾರ್ಮಿಕ ಕೇಂದ್ರವನ್ನು ಹೊಡೆದಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತು. ಈಗ ಇರೋದು ಟ್ವಿಸ್ಟ್ ಸ್ನೇಹಿತರೆ. ಮುನೀರ್ ಆ್ಯಂಡ್ ಗ್ಯಾಂಗ್ ಏನು ಮಾಡಿದೆ ಗೊತ್ತಾ, ಅವರು ಈಗ ಪಾಕಿಸ್ತಾನದ ಒಳಗೆ ಮಸೀದಿ ಮೇಲೆ ಸ್ಫೋಟಕ ಹಾಕಿದ್ದಾರೆ. ಇಡೀ ಮಸೀದಿಯನ್ನು ಛಿದ್ರ ಮಾಡಿದೆ ಮುನೀರ್ ಆ್ಯಂಡ್ ಗ್ಯಾಂಗ್. ಪಾಕಿಸ್ತಾನದ ಒಳಗೆ ಪಾಕಿಸ್ತಾನ ಸೇನೆ ಮಾಡಿರೋ ಕಾರ್ಯಾಚರಣೆ. ಖೈಬರ್ ಪಖ್ತೂನ್ಖ್ವಾ ಜಿಲ್ಲೆಯ ಬಜೌರ್ನಲ್ಲಿ ಮಸೀದಿಯನ್ನು ಉಡಾಯಿಸಿದ್ದಾರೆ ಮುನೀರ್ ಮತ್ತು ಸೇನೆ. ಪಾಕ್ ಒಳಗೆ, ಪಾಕ್ನ ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲಿ. ಏನಕ್ಕೆ ಇವಾಗೇನು ಕಾರಣ ಕೊಡ್ತಿದ್ದಾರೆ ಗೊತ್ತಾ, ಈ ಮಸೀದಿಯೊಳಗೆ ಉಗ್ರರಿದ್ರು, ಅಡಗುದಾಣವಾಗಿ TTP ಉಗ್ರರು ಬಳಸ್ತಾ ಇದ್ರು, ಹಾಗಾಗಿ ಹೊಡೆದಿದ್ದೀವಿ ಅಂತ ಪಾಕ್ನ ಮುನೀರನ್ನ ಸೇನೆ ಹೇಳಿದೆ. ಇದರಲ್ಲಿ ಕನಿಷ್ಠ 30 TTP ಬಂಡುಕೋರರು ಪ್ರಾಣ ಕಳ್ಕೊಂಡಿದ್ದಾರೆ, ಧ್ವಂಸ ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಮುಲ್ಲಾ ಜನರಲ್ ಖ್ಯಾತಿಯ ಅಸೈಮ್ ಮುನೀರನ ಧರ್ಮ ಶ್ರದ್ಧೆಯನ್ನು ನೋಡಿ ಈಗ ಜಗತ್ತು ನಿಬ್ಬೆರಗಾಗಿದೆ. ಎಲ್ಲ ಮುನೀರ, ಭಾರತಕ್ಕೆ ದಾಳಿ ಮಾಡೋರು ಅವರು ಬಹಳ ಒಳ್ಳೆಯವರು, ಆದರೆ ಪಾಕಿಸ್ತಾನಕ್ಕೆ ಸಮಸ್ಯೆ ಕೊಡೋರು ಕೆಟ್ಟವರು. ಅವರು ಮಸೀದಿ ಒಳಗಿದ್ರು ನೀನು ಬಿಡಲ್ಲ,
ಆದರೆ ಭಾರತಕ್ಕೆ ಸಮಸ್ಯೆ ಮಾಡೋರನ್ನ ಸಾಕ್ತಿಯಬೇಕಾದ್ರೆ ಧಾರ್ಮಿಕ ಕೇಂದ್ರದೊಳಗಿಟ್ಟು ಅಂಥೇಳಿ ಭಾರತೀಯರು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಜಗತ್ತಿನಾದ್ಯಂತ ವಿಚಾರ ಚರ್ಚೆ ಆಗ್ತಿದೆ. ಆಗ ಮುನೀರ್ ಮತ್ತು ಸೇನೆ ಕೈಗೊಂಡಿರೋ ಈ ಭಯಾನಕ ಆ್ಯಕ್ಷನ್ ಅಷ್ಟು ಮಾತ್ರ ಅಲ್ಲ, ಸ್ಟೇಟ್ಮೆಂಟ್ ನೋಡಿ ಅವ್ರದ್ದು. ನೋಡಿ ಸ್ಟೇಟ್ಮೆಂಟ್ ಶುರು ಆಗುತ್ತೆ ಈಗ. ಅಫ್ಘಾನಿಸ್ತಾನ ಗಡಿಯಲ್ಲಿರೋ ಮಸೀದಿಗಳಲ್ಲಿ ಉಗ್ರ ಚಟುವಟಿಕೆ ಜೋರಾಗಿ ನಡೀತಾ ಇದೆ. ಟಿಟಿಪಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ತನ್ನ ಉಗ್ರ ನೆಲೆಯಾಗಿ ಈ ಧಾರ್ಮಿಕ ಕೇಂದ್ರಗಳನ್ನು ಬಳಸಿಕೊಳ್ತಾ ಇದೆ ಅಂತ ಪಾಕ್ ಸರ್ಕಾರ ಹೇಳಿದೆ. ಬುಧವಾರವಷ್ಟೇ ಇದೇ ಬಜೌರ್ ಜಿಲ್ಲೆಯಲ್ಲಿ ಪಾಕ್ ಸೇನೆಯ ಬೆಂಗಾವಲು ವಾಹನದ ಮೇಲೆ ದಾಳಿಯಾಗಿತ್ತು. ಅದರ ಸಾವಿನೋವಿನ ಸಂಖ್ಯೆ ಇನ್ನೂ ಸ್ಪಷ್ಟ ಇಲ್ಲ. ಹಲವು ಪಾಕ್ ಸೈನಿಕರು ಮೃತಪಟ್ಟಿದ್ರು, ಕೆಲವರು ಗಾಯಗೊಂಡಿದ್ರು. ಇದರ ಬೆನ್ನಲ್ಲೇ ಪಾಕ್ ಸೇನೆ ಅಲ್ಲಿನ ದೊಡ್ಡ ಮಸೀದಿಯನ್ನು ಟಾರ್ಗೆಟ್ ಮಾಡಿ ಪೂರ್ತಿ ಧ್ವಂಸಗೊಳಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಜನ ಇದ್ರು ಒಳಗಡೆ. ಆ ಜನರನ್ನ ಖಾಲಿ ಮಾಡಿಸದೆ ಹೋಗೋರೆಲ್ಲ ಹೋಗ್ಲಿ ಅಂತೇಳಿ ಕೇರ್ ಮಾಡದೆ ಅಲ್ಲಿದ್ದಂತಹ ಶಂಕಿತ ಉಗ್ರರು ಮತ್ತು ಜನರು ಎಲ್ಲರನ್ನ ಸೇರಿಸಿ ಮುಗಿಸ್ಬಿಟ್ಟಿದೆ ಪಾಕಿಸ್ತಾನ ಸೇನೆ. ಸಾಮಾನ್ಯ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಲೆಕ್ಕಾಚಾರ ನೋಡಿ, ಪಾಕಿಸ್ತಾನದ ಇನ್ನೊಂದು ಸೈಡ್ನಲ್ಲಿ ಅಫ್ಘಾನಿಸ್ತಾನ ಪಾಕ್ ಬಾರ್ಡರ್ನ ಉದ್ದಕ್ಕೂ ಇರೋ ಉಗ್ರ ಸಂಘಟನೆಗಳೆಲ್ಲ ಅವರು ಆ್ಯಕ್ಚುಲ್ ಉಗ್ರರು ಅವ್ರ ಪ್ರಕಾರ, ಯಾಕಂದ್ರೆ ಅವ್ರಿಗೆ ಸಮಸ್ಯೆ ಕೊಡ್ತಾರಲ್ಲ ಅದಕ್ಕೆ. ಆದರೆ ಇನ್ನೊಂದು ಸೈಡ್ನಲ್ಲಿ ಪಾಕಿಸ್ತಾನದಲ್ಲಿ ಭಾರತ ಪಾಕ್ ಬಾರ್ಡರ್ ಉದ್ದಕ್ಕೂ ಇರೋರೆಲ್ಲ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಮುಂದಿನ ಪ್ರಕಾರ ಅವರು ಪಾಪ ಸಾಮಾನ್ಯ ಜನ, ಅವರು ಧಾರ್ಮಿಕ ವ್ಯಕ್ತಿಗಳವರು, ಉಗ್ರರಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಕಾಟ ಕೊಡಲ್ವಲ್ಲ, ಅದನ್ನು ನಮಗೆ ಕಾಟ ಕೊಡೋಕ್ಕೆ ಇವನು ಸಾಕಿರೋದಲ್ವಾ ಮುನೀರ. ಹಾಗಾಗಿ ಮತ್ತೊಂದು ಕಡೆ ಪಾಕ್ನಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿಗಳು ಪಾಕ್ ಸೇನೆ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಪರಿಣಾಮ 4 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಬಲೂಚಿಸ್ತಾನದ ಪಂಜ್ಗುರ್ನಲ್ಲಿ ಈ ದಾಳಿ ನಡೆಸಿದ್ದೀವಿ ಅಂತ ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರು ಹೇಳಿದ್ದಾರೆ. ದಾಳಿಯ ಟೈಮ್ನಲ್ಲಿ ಪಾಕ್ ಸೇನೆಯ ಶಸ್ತ್ರಾಸ್ತ್ರಗಳನ್ನು ಕೂಡ ಬಲೂಚಿಗರು ವಶಕ್ಕೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಪಾಕ್ನ ಕರಾಚಿಯಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಆದರೆ ಬಹಳ ಅಪರೂಪಕ್ಕೆ ಉಗ್ರ ಕಾರಣವಲ್ಲದೆ ಬೇರೆ ಕಾರಣಕ್ಕೆ ಇಲ್ಲಿ ಸ್ಫೋಟ ಆಗಿದೆ. ಇದು ಅಪರೂಪ. ಇದು ಪಟಾಕಿ ಒಂದು ಸ್ಫೋಟ ಆಗಿದೆ. ಅಲ್ಲಿ 4 ಪ್ರಾಣ ಕಳ್ಕೊಂಡು 33 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ಪ್ರತಿಯೊಬ್ಬ ವೀಸಾ ಹೋಲ್ಡರ್ಗಳನ್ನ ಅವರ ವೀಸಾಗಳನ್ನ ಚೆಕ್ ಮಾಡ್ತೀವಿ ಅಂತ ಟ್ರಂಪ್ ಆಡಳಿತ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ. ಇದರಿಂದಾಗಿ ಸುಮಾರು 55 ಮಿಲಿಯನ್ಗೂ ಅಧಿಕ ಜನರ ಮೇಲೆ ಪರಿಣಾಮ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ. ಅಮೆರಿಕ ವೀಸಾ ತಗೊಂಡಿರೋರು ಯಾರಾದರೂ ವೀಸಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರಾ ಅಂತ ಚೆಕ್ ಮಾಡೋಕೆ ಈ ಕಾರ್ಯಾಚರಣೆಯನ್ನ ಟ್ರಂಪ್ ಸರ್ಕಾರ ಶುರು ಮಾಡಿದೆ. ಏನಾದರೂ ತಪ್ಪು ಸಿಕ್ಕಿದ್ರೆ ಅವರ ಪರ್ಮಿಷನ್ ಅನ್ನ ಅಮೆರಿಕದಿಂದ ಹೊರ ಹಾಕುವ ನಿರ್ಧಾರವನ್ನು ಅಮೆರಿಕ ಯಾವಾಗ ಬೇಕಾದರೂ ಮಾಡಬಹುದು. ಅಪರಾಧ ಚಟುವಟಿಕೆಯಲ್ಲಿ ತೊಡಗಿರೋರು, ವೀಸಾ ಅವಧಿ ಮೀರಿ ಅಮೆರಿಕದಲ್ಲಿ ಉಳಿದಿರೋರು, ಪಬ್ಲಿಕ್ ಸೇಫ್ಟಿಗೆ ಬೆದರಿಕೆ ಅಂತ ಅನಿಸೋರು, ಹಾಗೆ ಯಾವುದೇ ಉಗ್ರ ಚಟುವಟಿಕೆಯಲ್ಲಿ ಲಿಂಕ್ ಅನ್ನ ಹೊಂದಿರೋರು, ಅವ್ರನ್ನೆಲ್ಲ ಹುಡುಕಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಟ್ರಂಪ್ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಇದರಿಂದ ವಿದೇಶದಿಂದ ಬಂದ ವಿದ್ಯಾರ್ಥಿಗಳು, ಜಾಬ್ ಹೋಲ್ಡರ್ಸ್, ಟ್ರಾವೆಲರ್ಸ್ ಎಲ್ಲರಿಗೂ ಕಿರಿಕಿರಿ ಆಗುತ್ತೆ. ತುಂಬಾ ಜನಕ್ಕೆ ಏನು ಸಮಸ್ಯೆ ಆಗದೇ ಇರಬಹುದು. ಇದರಿಂದ ಅವರು ಅಲ್ಲೇ ಅಮೆರಿಕದಲ್ಲಿ ಉಳ್ಕೊಳ್ಳಿಕ್ಕೆ ಆಗ್ಬೋದು. ಆದರೆ ಮಾನಸಿಕ ಕಿರಿಕಿರಿ, ಆಂಗ್ಸೈಟಿ, ಸೈಕಲಾಜಿಕಲ್ ಪ್ರೆಷರ್ ಆಗುತ್ತೆ. ಅವ್ರನ್ನೆಲ್ಲ ಜಾಲ ಆಡಲಾಗತ್ತೆ. ಜೆನ್ಯೂನ್ ಅಂತ ಹೇಳಿ ಅವ್ರನ್ನ ಬಿಟ್ಟರು ಕೂಡ ಅದೆಲ್ಲ ಪ್ರೋಸೆಸ್ ಥ್ರೂ ಅವ್ರು ಹೋಗಬೇಕಲ್ಲ. ಇದು ಬಹಳ ಆಂಕ್ಷಿಯಸ್ ವಾತಾವರಣಕ್ಕೆ ಅಮೆರಿಕದಲ್ಲಿರೋ ವಿದೇಶಿಯರಿಗೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಕಳೆದ ವರ್ಷ ಭಾರತದ ಸುಮಾರು 1.19 ಮಿಲಿಯನ್ ವೀಸಾ ಹೋಲ್ಡರ್ಸ್ ಅಲ್ಲಿ ಅಮೆರಿಕದಲ್ಲಿದ್ದರು. ಈ ವರ್ಷ ಅದಕ್ಕೂ ಜಾಸ್ತಿನೇ ಇರ್ಬೋದು. ಸೊ ಅವರೆಲ್ಲರಿಗೂ ಇದೆಲ್ಲ ಒಂಥರ ಕಿರಿಕಿರಿಯ ವಿಚಾರ. ಇದು ಇಂತಹ ಘೋಷಣೆಗಳು, ಈ ರೀತಿ ಅವಾಗವಾಗ ಕಾಟ ಕೊಡೋದು. ಮತ್ತೊಂದು ಕಡೆ ವಿದೇಶಗಳ ಕಮರ್ಷಿಯಲ್ ಟ್ರಕ್ ಡ್ರೈವರ್ಗಳಿಗೆ ವರ್ಕ್ ವೀಸಾ ಕೊಡೋದನ್ನು ಅಮೆರಿಕ ಸ್ಟಾಪ್ ಮಾಡಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯ ಡ್ರೈವರ್ ಪಂಜಾಬ್ ಮೂಲದ ಹರ್ಜಿಂದರ್ ಅನ್ನೋರು ಇತ್ತೀಚೆಗೆ ಕಾರು ಅಪಘಾತದಲ್ಲಿ 3 ಜನ ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಅಮೆರಿಕ ಸಾರಿಗೆ ಇಲಾಖೆ ಈ ಕ್ರಮ ತಗೊಂಡಿದೆ. ಏನೋ ರಷ್ಯಾದ ತೈಲ ಖರೀದಿ ವಿಚಾರವಾಗಿ ಟ್ರಂಪ್ರ ಟ್ರೇಡ್ ಅಡ್ವೈಸರ್ ಪೀಟರ್ ನವಾರೋ ಮತ್ತೆ ಪಿಟೀಲ್ ಕುಯ್ದಿದ್ದಾರೆ. ಭಾರತದ ವಿರುದ್ಧ ಈ ರೀತಿ ಮಾತಾಡಿದ್ದಾರೆ. ಟ್ಯಾರಿಫ್ನಲ್ಲಿ ಮಹಾರಾಜ ಭಾರತ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾದ ತೈಲಕ್ಕೆ ಭಾರತ ಲಾಂಡ್ರಮ್ಯಾಟ್ ಅಂತ ಹೇಳಿದ್ದಾರೆ. ಅಂದರೆ ಮನಿ ಲಾಂಡ್ರಿಂಗ್ ಥರ ನಡೀತಾ ಇದೆ ಇದು, ಭಾರತವನ್ನು ಯೂಸ್ ಮಾಡಿಕೊಂಡು ಅನ್ನೋ ರೀತಿಯಲ್ಲಿ ಭಾರತ ಮೇಲೆ ಕಠಿಣ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಹೇಳೋ ಟೈಮ್ನಲ್ಲಿ ನಾನು ಭಾರತವನ್ನು ಪ್ರೀತಿಸ್ತೀನಿ, ಮೋದಿ ಶ್ರೇಷ್ಠ ನಾಯಕ, ಬಟ್ ಪ್ಲೀಸ್ ಇಂಡಿಯಾ, ಗ್ಲೋಬಲ್ ಎಕಾನಮಿಯಲ್ಲಿ ನಿಮ್ಮ ಪಾತ್ರ ಏನು ಅಂತ ನೋಡಿ. ನೀವೀಗ ಮಾಡ್ತಿರೋದು ಶಾಂತಿಯನ್ನು ಸೃಷ್ಟಿ ಮಾಡಲ್ಲ, ಯುದ್ಧಕ್ಕೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಮತ್ತೆ ಅದೇ ತಲೆಬುಡ ಇಲ್ಲದ ರಾಗವನ್ನು ಹಾಡಿದ್ದಾರೆ. ಇವ್ರಿಗೇನಾದರೂ ಚೂರಾದರೂ ಆತ್ಮಾಭಿಮಾನ, ಮರ್ಯಾದೆ ಅನ್ನೋದಿದ್ರೆ ಫಸ್ಟ್ ಯುರೋಪಿನ ಮಿತ್ರರಿಗೆ ಪುಟಿನ್ ಹತ್ರ ಗ್ಯಾಸ್ ತಗೊಳ್ಳೋದನ್ನು ನಿಲ್ಸಕ್ಕೆ ಹೇಳಬೇಕು. ಅತಿ ಹೆಚ್ಚು ಖರೀದಿ ಮಾಡ್ತಿರೋದು ಇವರು. ಏನು ಪುಕ್ಸಡೆ ಕೊಡ್ತಿದ್ದಾರೆ ಪುಟಿನ್ ಇವರಿಗೆ? ದುಡ್ಡು ಕೊಟ್ಟೆ ತಗೊಳ್ತಿರೋದು ಇವರು, ಬಿಲಿಯನ್. ಅದ್ರ ಬಗ್ಗೆ ಫಸ್ಟ್ ಇವರು ಯೋಚನೆ ಮಾಡಬೇಕು, ಆಮೇಲೆ ಭಾರತಕ್ಕೆ ಹಿಂಸೆ ಕೊಡಬೇಕು. ಶ್ರೀಮಂತ ರಾಷ್ಟ್ರಗಳು, ಯುರೋಪ್ನವರು, ಡೆವಲಪ್ ಆಗಿರೋ ರಾಷ್ಟ್ರಗಳೇ ಮರ್ಯಾದೆ ಬಿಟ್ಕೊಂಡು ತಗೊಳ್ತಿದ್ದಾರೆ ಅಲ್ಲಿಂದ ಪುಟಿನ್ ಹತ್ರ. ನಾವೇನೋ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ, ನಾವು ಮತ್ತು ಕಮ್ಮಿ ಸಿಕ್ಕರೆ ತಗೋಬಾರ್ದ? ನಮಗೇನು ಎನರ್ಜಿ ಸೆಕ್ಯೂರಿಟಿ ಬೇಡವಾ? ಏನು ತಲೆ ಬುಡ ಇಲ್ಲ ಇವ್ರು ಮಾಡೋದು. ಆಯಿಲ್ ನಮ್ಗಿಂತ ಜಾಸ್ತಿ ಚೈನಾ ತಗೊಳ್ತಿರೋದು. ಅವ್ರಿಗೆ ಟ್ಯಾರಿಫ್ ಹಾಕಕ್ಕೆ ದಮ್ಮಿಲ್ಲ ಅಮೆರಿಕಾಗೆ. ಅವ್ರ ಹತ್ರ ನೆಗೋಷಿಯೇಷನ್ ಅದು ಇದು ಅಂತ ಹೇಳಿ ನಮ್ಮ ಹತ್ರ ಕಿರಿಕಿರಿ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಜೊತೆ ಮೀಟಿಂಗ್ ಮಾಡ್ತಾನೆ ಆ ಕಡೆ ಪುಟಿನ್ ಯುಕ್ರೇನ್ ಮೇಲೆ ಮತ್ತೆ ಭಯಂಕರ ದಾಳಿ ಮಾಡಿದ್ದಾರೆ. ಒಂದೇ ಸಲ 574ಕ್ಕೂ ಅಧಿಕ ಡ್ರೋನ್ ಮತ್ತು 40 ಮಿಸೈಲ್ಗಳ ಮೂಲಕ ಯುಕ್ರೇನ್ ನಗರಗಳನ್ನು ಪುಡಿಗಟ್ಟಿದ್ದಾರೆ.
ಪರಿಣಾಮ 9 ಜನ ಮೃತಪಟ್ಟಿದ್ದು, ಕನಿಷ್ಠ 15 ಜನ ಗಂಭೀರ ಗಾಯಗೊಂಡಿದ್ದಾರೆ. ಈ ವರ್ಷದಲ್ಲಿ ರಷ್ಯಾ ನಡೆಸಿದ ಅತಿ ಭಯಾನಕ ವೈಮಾನಿಕ ದಾಳಿ ಇದು ಅಂತ ಹೇಳಿ ಕರೆಸ್ಕೊಂಡಿದೆ. ಈ ದಾಳಿಯಿಂದ ಪಶ್ಚಿಮ ಯುಕ್ರೇನ್ ಪ್ರದೇಶದಲ್ಲಿ ಸಾಕಷ್ಟು ಡ್ಯಾಮೇಜಸ್ ಆಗಿದೆ. ನರ್ಸರಿಗಳು, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು ಸೇರಿದಂತೆ ಸಾಕಷ್ಟು ಕಟ್ಟಡಗಳು ಹಾನಿಗೀಡಾಗಿವೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿಕೊಂಡಿದೆ. ಅಲ್ಲದೆ ಆ ಪ್ರದೇಶದಲ್ಲಿದ್ದ ಅಮೆರಿಕದ ಎಲೆಕ್ಟ್ರಾನಿಕ್ಸ್ ಫ್ಯಾಕ್ಟರಿಗೂ ಕೂಡ ರಷ್ಯಾದ ಡ್ರೋನ್ ಮತ್ತು ಮಿಸೈಲ್ಗಳು ಬಂದು ಅಪ್ಪಳಿಸಿವೆ ಅಂತ ಯುಕ್ರೇನ್ ವಿದೇಶಾಂಗ ಮಂತ್ರಿ ಆಂಡ್ರೂ ಸೈವಿಯಾ ಹೇಳಿದ್ದಾರೆ. ರಷ್ಯಾ ಈ ದಾಳಿಯಲ್ಲಿ ಹೈಪರ್ಸಾನಿಕ್, ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನ ಬಳಸಿದೆ. ಈ ದಾಳಿ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ರಿಯಾಕ್ಟ್ ಮಾಡಿದ್ದಾರೆ. ಈ ದಾಳಿ ನೋಡಿದ್ರೆ ರಷ್ಯಾ ಶಾಂತಿ ಮಾತುಕತೆಗೆ ರೆಡಿ ಆಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ, ರಷ್ಯಾಗೆ ಶಾಂತಿನೇ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಈ ರಷ್ಯಾ ದಾಳಿ ನಡುವೆ ಯುಕ್ರೇನ್ ಕೂಡ ನಾವು ಹೊಡೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ರಷ್ಯಾದ ರೋಸ್ಟೋ ಪ್ರದೇಶದಲ್ಲಿರೋ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿದ್ದೀವಿ, ಹಾಗೆ ಡೊನೆಟ್ಸ್ಕ್ ಪ್ರದೇಶದಲ್ಲಿರೋ ರಷ್ಯಾದ ಡ್ರೋನ್ ಸಂಗ್ರಹಾಗಾರ ಮತ್ತು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಡೊನೆಟ್ಸ್ಕ್ ಇರೋದು ಆಕ್ಚುಲಿ ಯುಕ್ರೇನ್ನ ಭಾಗ, ಬಟ್ ಈಗ ರಷ್ಯಾ ಕಂಟ್ರೋಲ್ ನಲ್ಲಿದೆ. ಇನ್ನೊಂದ್ ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಕದನ ವಿರಾಮಕ್ಕೋಸ್ಕರ ಯುಕ್ರೇನ್ ಮುಂದೆ ಯಾವ ಬೇಡಿಕೆ ಇಡ್ತಿದ್ದಾರೆ ಅಂತ ಕ್ರೆಮ್ಲಿನ್ ಮೂಲಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಯುಕ್ರೇನ್ನ ಎಲ್ಲ ಪೂರ್ವ ಪ್ರದೇಶ ಡಾನ್ಬಾಸ್ ಏರಿಯಾ ರಷ್ಯಾಗೆ ಬಿಟ್ಕೊಡ್ಬೇಕು, ನ್ಯಾಟೋಗೆ ಸೇರೋ ಮಹತ್ವಾಕಾಂಕ್ಷೆಯನ್ನ ಬಿಟ್ಟುಬಿಡಬೇಕು, ಯಾವತ್ತೂ ಸೇರಂಗಿಲ್ಲ, ವಿದೇಶಿ ಸೈನಿಕರನ್ನ ಯುಕ್ರೇನ್ ನಿಂದ ಹೊರಗೆ ಹಾಕಬೇಕು, ಯಾವುದೇ ಗುಂಪಿಗೂ ಸೇರದೆ ನ್ಯೂಟ್ರಲ್ ಆಗಿರಬೇಕು ಅಂತ ಪುಟಿನ್ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಖಾರ್ಕಿವ್, ಸುಮಿ ಮತ್ತು ನೆಪ್ರೋಪೆಟ್ರೋವ್ಸ್ಕ್ ಪ್ರದೇಶಗಳ ಸಣ್ಣ ಭಾಗಗಳನ್ನ ಯುಕ್ರೇನ್ಗೆ ಬಿಟ್ಕೊಳ್ಳೋಕೆ ರೆಡಿ ಆಗಿದೆ, ರೀಸೆಂಟ್ ಆಗಿ ಗೆದ್ದಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಗಮನಿಸಿ, ಡೊನೆಟ್ಸ್ಕ್, ಲುಹಾನ್ಸ್ಕ್, ಡಾನ್ಬಾಸ್ ಏರಿಯಾ ಅದೇ ದೊಡ್ಡ ಜಾಗ, ನೀವು ಮ್ಯಾಪ್ ಅಲ್ಲಿ ನೋಡ್ತಿದ್ದೀರಿ, ಅದನ್ನು ಕೊಡಲ್ಲ ಪುಟಿನ್. ಬಲೂಚಿಗಳ ಹೋರಾಟದ ಮಧ್ಯೆ ಚೀನಾ ಪಾಕ್ ಮತ್ತೊಂದು ದುಸ್ಸಾಹಸ ಮಾಡ್ತಿವೆ. ಸಿಪಿಇಸಿ ಅಡಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನ ನೂತನ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡೋಕೆ ಒಪ್ಕೊಂಡಿವೆ. ಇತ್ತೀಚೆಗೆ ಚೀನಾ ವಿದೇಶಾಂಗ ಮಂತ್ರಿ ವ್ಯಾಂಗ್ ಇ ಮತ್ತು ಪಾಕ್ ವಿದೇಶಾಂಗ ಮಂತ್ರಿ ಇಶಕ್ ದರ್ ಮಧ್ಯೆ ಹೈ ಲೆವೆಲ್ ಮೀಟಿಂಗ್ ನಡೆದಿತ್ತು. ಈ ವೇಳೆ ಸಿಪಿಇಸಿ ವಿಸ್ತರಣೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹೀಗಾಗಿ ಸಿಪಿಇಸಿ 2.0 ಪಾಕ್ನಲ್ಲಿ ಲಾಂಚ್ ಆಗುತ್ತೆ. ಇದರ ಅಡಿಯಲ್ಲಿ ಚೀನಾ ಪಾಕ್ನಲ್ಲಿ ಹೂಡಿಕೆ ಮಾಡುತ್ತೆ. ಈಗ ಆಲ್ರೆಡಿ ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಸಿಪೆಕ್ ಯೋಜನೆ ಅಡಿಯಲ್ಲಿ ರೋಡ್ಗಳು, ಪವರ್ ಪ್ಲಾಂಟ್ಗಳು, ರೈಲ್ ನೆಟ್ವರ್ಕ್ಗಳು, ಪೋರ್ಟ್ ಎಲ್ಲ ಡೆವಲಪ್ ಮಾಡಿದೆ ಪಾಕಿಸ್ತಾನದಲ್ಲಿ. ಚೀನಾದ ಶಿಂಜಿಯಾಂಗ್ನಿಂದ ಪಾಕಿಸ್ತಾನದ ಗ್ವಾದರ್ ಪೋರ್ಟ್ವರೆಗೂ ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ಸಿಪಿಸಿ 2.0 ಅಂತ ಹೇಳಿ ಹೊಸದಾಗಿ ಪಾಕ್ನಲ್ಲಿ ತನ್ನ ಈ ದುಡ್ಡು ಸುರಿದು ಒಂದಷ್ಟು ನಿರ್ಮಾಣಗಳನ್ನು ಮಾಡಿಕೊಳ್ಳೋಕೆ ಚೀನಾ ರೆಡಿ ಆಗ್ತಿದೆ. ಇನ್ನು ಇದೇ ಭೇಟಿಯಲ್ಲಿ ವಾಂಗಿ ಟ್ರೇಡ್, ಟೆಕ್ನಾಲಜಿ, ಅಗ್ರಿಕಲ್ಚರ್ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವ ಕುರಿತು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಬಲೂಚಿಸ್ತಾನ್ನಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಪ್ರಜೆಗಳ ರಕ್ಷಣೆ ಮಾಡಿ ಅಂತ ವ್ಯಾಂಗಿ ಇಶಕ್ ದರ್ಗೆ ಕುಟುಕಿದ್ದಾರೆ. ಚೀನಾ ಪಾಕ್ ನಡುವಿನ ಸಿಪಿಸಿ 2.0 ಭಾರತದ ಮೇಲೆ ಪರಿಣಾಮ ಬೀರಬಹುದು ಅಂತ ವಿಶ್ಲೇಷಣೆ ನಡೀತಿದೆ. ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಭದ್ರತೆ ಬಗ್ಗೆ ಕಳವಳ ವ್ಯಕ್ತವಾಗಿದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಕಾರಿಡಾರ್ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಹಾದು ಹೋಗುತ್ತೆ. ಇದು ನಮ್ಮ ಜಾಗ, ಅವರಿಬ್ಬರೇ ಹಂಚಿಕೊಂಡು ಅದರಲ್ಲಿ ನೆಟ್ವರ್ಕ್ ಎಲ್ಲ ಮಾಡ್ಕೊಳ್ತಿದ್ದಾರೆ, ರೈಲು, ಹೈವೇ ಎಲ್ಲ ಮಾಡ್ಕೊಳ್ತಿದ್ದಾರೆ. ತೈವಾನ್ ವಿಚಾರದಲ್ಲಿ ಚೀನಾ ಭಾರತದ ಮೇಲೆ ಪರೋಕ್ಷವಾಗಿ ಕಿಡಿಕಾರಿದೆ. ಭಾರತದಲ್ಲಿನ ಕೆಲ ವ್ಯಕ್ತಿಗಳು ತೈವಾನ್ ಮೇಲಿನ ಚೀನಾದ ಸಾರ್ವಭೌಮತ್ವವನ್ನು ದುರ್ಬಲಗೊಳಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದೆ. ಹೀಗೆಲ್ಲ ಮಾಡಿ ಸುಧಾರಣೆಯಾಗ್ತಿರೋ ಭಾರತ ಚೀನಾ ಸಂಬಂಧವನ್ನ ಹಾಳು ಮಾಡೋಕೆ ಪ್ರಯತ್ನ ಪಡಬೇಡಿ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವೋ ನಿಂಗ್ ಹೇಳಿದ್ದಾರೆ. ಇದಕ್ಕೆ ಚೀನಾ ಕಳವಳ ಮತ್ತು ವಿರೋಧ ವ್ಯಕ್ತಪಡಿಸುತ್ತೆ. ಅಲ್ಲದೆ ಭಾರತದ ಸೋಕಾಲ್ಡ್ ಕ್ಲಾರಿಫಿಕೇಶನ್ ಇಂದ ನಮಗೆ ಆಶ್ಚರ್ಯ ಆಗಿದೆ. ಜಗತ್ತಲ್ಲಿರೋದು ಒಂದೇ ಚೀನಾ, ತೈವಾನ್ ಅದರ ಬೇರ್ಪಡಿಸಲಾಗದ ಒಂದು ಭಾಗ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಒನ್ ಚೈನಾ ಪಾಲಿಸಿಯನ್ನು ಒಪ್ಕೊಳ್ಳುತ್ತೆ, ಎರಡು ದೇಶಗಳ ಸಂಬಂಧಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಮಾರ್ನಿಂಗ್ ಹೇಳಿದ್ದಾರೆ. ಹಾಗೆ ವಾಂಗ್ ಈರ ಭಾರತ ಭೇಟಿ ಟೈಮ್ನಲ್ಲಿ ಮಾತನಾಡಿದ್ದ ಎಸ್ ಜೈಶಂಕರ್, ತೈವಾನ್ ವಿಚಾರದಲ್ಲಿ ಭಾರತದ ನಿಲುವು ಬದಲಾಗಲ್ಲ. ಇತರ ರಾಷ್ಟ್ರಗಳಂತೆ ತೈವಾನ್ ಜೊತೆ ಭಾರತ ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನ ಮೇಂಟೈನ್ ಮಾಡ್ತಿದೆ, ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಚೀನಾ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.